180 ವರ್ಷಗಳ ಪರಂಪರೆಯ ಆವಳ ಅಬ್ದುಲ್ ಖಾದರ್ ಉಪಾಪ ಕುಟುಂಬ ಸಮ್ಮಿಲನ. ಉಪ್ಪಳದ ಫೆರೋ ಹಾಲ್ನಲ್ಲಿ ಸುಮಾರು 180 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಆವಳ ಅಬ್ದುಲ್ ಖಾದರ್ ಉಪಾಪ ಅವರ ಕುಟುಂಬ ಪರಂಪರೆಯ ಭವ್ಯ ಕುಟುಂಬ ಸಮ್ಮಿಲನವು ನಡೆಯಿತು. ಈ ಕುಟುಂಬ ಸಮ್ಮಿಲನ ಅಧ್ಯಕ್ಷತೆಯನ್ನು ಕುಟುಂಬದಲ್ಲಿರುವ ಅತ್ಯಂತ ಹಿರಿಯ ಹಾಗೂ ಗೌರವಾನ್ವಿತ ವ್ಯಕ್ತಿಯಾಗಿರುವ ಅಬ್ದುಲ್ ಖಾದರ್ ಹಾಜಿ ಪಂಜಾರ್ ಅವರು ಅಲಂಕರಿಸಿದರು. ದುವಾ ಮತ್ತು ಕಿರಾತ್ನೊಂದಿಗೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗಣ್ಯ ಅತಿಥಿಗಳನ್ನು ಶಕೀಲ್ ಮಂಗಳೂರು ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುನೀರ್ ಬಾಯಾರ್ ಅವರು ನೆರವೇರಿಸಿದರು. ಸಮ್ಮಿಲನ ಅಧ್ಯಕ್ಷೀಯ ಭಾಷಣವನ್ನು ಇಬ್ರಾಹಿಂ ಖಲೀಲ್ ಆವಳ ಅವರು ನೆರವೇರಿಸಿದರು. ಕುಟುಂಬ ಸಂಬಂಧಗಳ ಮಹತ್ವದ ಕುರಿತು ಮುಖ್ಯ ಪ್ರಭಾಷಣಗಾರ ಖಲೀಲ್ ಹುದಾವಿಯವರು മനോജ്ഞವಾಗಿ പ്രഭാഷിಸಿದರು. കാരണം ഇന്ന് നിങ്ങളുടെ നിൽക്കുന്ന ഒരു സമയം പോലും അത് നിങ്ങൾക്ക് പാഴാവുകയില്ല. കാരണം ഒരു ഹദീസുണ്ട്, പക്ഷെ ആ ഹദീസ് നിങ്ങൾക്ക് എല്ലാവർക്കും അറിയാവുന്നതുപോലെ അറിയാം. ചിലപ്പോൾ ഇവിടെ പണ്ഡിതന്മാരുള്ളതുകൊണ്ട് ഞാൻ പറയുന്നില്ല. നമ്മളുടെ 2 കാര്യം അല്ലാഹു സുബ്ഹാനഹു വ തആല ക്വസ്റ്റ്യൻ ചെയ്യും. എന്താണ്? ഒന്ന് നമ്മുടെ സമയം, പിന്നെ നമ്മുടെ ആരോഗ്യം. എന്തിനു വേണ്ടി ചെലവഴിച്ചു? ഇതെല്ലാവർക്കും ഉത്തരം മുട്ടുന്ന ഒരു കാര്യമാണത്, ഈ 2 കാര്യം. കാരണം ഇന്നത്തെ ഒരു ദിവസം ചിലപ്പോൾ നിങ്ങൾക്ക് ഉത്തരം മുട്ടില്ല. കാരണം ഇത് അള്ളാഹ്ക്ക് ഇഷ്ടപ്പെട്ട സ്ഥലമാണ്. അതല്ലാതെ നിങ്ങൾ ഒരു ദിവസം നിങ്ങൾ മൊബൈലെടുത്ത് നോക്കിയാൽ മതി, എത്ര മണിക്കൂർ ഞാൻ മൊബൈൽ ഉപയോഗിച്ച് നോക്കിയാൽ മതി. വേറെ കുറേ ഒന്നും നോക്കേണ്ട ആവശ്യമില്ല. നമ്മുടെ ഏറ്റവും സമയം വേസ്റ്റാക്കുന്നത് പക്ഷെ നമ്മുടെ കുടുംബത്തിന് വേണ്ടിയല്ല, പക്ഷെ നമ്മുടെ മൊബൈലിന് വേണ്ടിയാണ്. കാരണം അതുകൊണ്ട് കുടുംബത്തിനെ കുറിച്ച് നിങ്ങൾക്ക് പ്രസംഗിക്കാനോടെ നമ്മുടെ കയ്യിലുള്ളതുകൊണ്ട് ഞാൻ അതൊന്നും പറയുന്നില്ല, കൂടുതൽ കാര്യങ്ങളൊന്നും. ಈ ಸಂದರ್ಭದಲ್ಲಿ ಆವಳ ಅಬ್ದುಲ್ ಖಾದರ್ ಉಪಾಪ ಅವರ ಕುಟುಂಬ ಪರಂಪರೆಯ 3ನೇ ತಲೆಮಾರಿನ ಎಲ್ಲ ಸದಸ್ಯರಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಕುಟುಂಬದ ಕಿರಿಯ ಮಕ್ಕಳಿಂದ ಕುರಾನ್ ಪಠಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋಜ್ಞವಾಗಿ ನಡೆಯಿತು. ಜೊತೆಗೆ ಕುಟುಂಬ ಪರಂಪರೆಯ ಅವಲೋಕನವಾಗಿ ಅಬ್ದುಲ್ ಖಾದರ್ ಉಪಾಪ ಅವರ ಮಕ್ಕಳ ಸಂಕ್ಷಿಪ್ತ ವಿವರಣೆ ಮತ್ತು ಕುಟುಂಬದ 8 ತಲೆಮಾರುಗಳ ವಂಶವೃಕ್ಷದ ಸಂಪೂರ್ಣ ವಿವರಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಸ್ಪಷ್ಟವಾಗಿ ಪ್ರದರ್ಶಿಸಿ ವಿವರಿಸಲಾಯಿತು. ಈ ಸಂಪೂರ್ಣ ಕಾರ್ಯಕ್ರಮವನ್ನು ಮುಸ್ತಫಾ ಸಹಾದಿ ಅವರು ಬಹಳ ಸುಂದರವಾಗಿ ಹಾಗೂ ಸಮರ್ಥವಾಗಿ ನಿರೂಪಿಸಿದರು. ಬೆಳಗ್ಗಿನ ಲಘು ಉಪಹಾರದಿಂದ ಆರಂಭಿಸಿ ಮಧ್ಯಾಹ್ನದ ಊಟ, ಚಹತಿಂಡಿ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಆಟವಾಡಲು ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಸಮಿತಿಯವರು ಅತ್ಯುತ್ತಮವಾಗಿ ಏರ್ಪಡಿಸಿದ್ದರು.